ಬೆಂಗಳೂರು ನಗರದ ಮಹಾಲಕ್ಷ್ಮೀಪುರದ ವಿಎಚ್ಪಿಸಿಎಸ್ ಲೇಔಟ್ನಲ್ಲಿರುವ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ 48ನೇ ಆಡಿಕೃತಿಕಾ ಮಹೋತ್ಸವವು ಭಕ್ತಿ, ಶ್ರದ್ಧೆ ಹಾಗೂ ಸಂಭ್ರಮದಿಂದ ಯಶಸ್ವಿಯಾಗಿ ನೆರವೇರಿತು. ಆಗಸ್ಟ್ 2ರಿಂದ 6ರವರೆಗೆ ನಡೆದ ಈ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆದು ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಂಡರು. ಮಹೋತ್ಸವದ ಮೊದಲ ದಿನ ಶ್ರೀ ಗಣಪತಿ ಪ್ರಾರ್ಥನೆಯೊಂದಿಗೆ ಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರ, ಧ್ವಜಾರೋಹಣ, ಕಂಕಣ ಪೂಜೆ ಹಾಗೂ ಮಹಾಮಂಗಳಾರತಿ ನೆರವೇರಿತು. 2ನೇ ದಿನ ದೇವಾಲಯದ ಪರಿವಾರ ದೇವರುಗಳಿಗೆ ಮಹಾಹೋಮ, ಪೂರ್ಣಾಹುತಿ ಹಾಗೂ ವಿಶೇಷ ಪೂಜೆಗಳು ವೈದಿಕ ವಿಧಿವಿಧಾನಗಳೊಂದಿಗೆ ನಡೆದವು. 3ನೇ ದಿನ ಷಷ್ಠಿ ಅಂಗವಾಗಿ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿಗೆ ಕ್ಷೀರಾಭಿಷೇಕ, ವಿಭೂತಿ ಅಲಂಕಾರ ಹಾಗೂ ಮಹಾಮಂಗಳಾರತಿ ನೆರವೇರಿತು. ನಂತರ ಭಕ್ತರಿಗೆ ತೀರ್ಥ ಹಾಗೂ ಪ್ರಸಾದವನ್ನು ವಿತರಿಸಲಾಯಿತು. ದೇವಾಲಯದ ಅಧ್ಯಕ್ಷರು ಹಾಗೂ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಶಾಸಕ, ಮಾಜಿ ಸಚಿವ ಶ್ರೀ ಕೆ. ಗೋಪಾಲಯ್ಯ ಅವರ ಸಹಕಾರದೊಂದಿಗೆ ದೇವಾಲಯದ ಆಡಳಿತ ಮಂಡಳಿಯವರು ಮಹೋತ್ಸವವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿದ್ದರು. ಭಕ್ತಿ, ಸಂಪ್ರದಾಯ ಮತ್ತು ಆಧ್ಯಾತ್ಮಿಕತೆಯ ಸಮ್ಮಿಲನವಾಗಿದ್ದ ಈ 48ನೇ ಆಡಿಕೃತಿಕಾ ಮಹೋತ್ಸವವು ಭಕ್ತರ ಮೆಚ್ಚುಗೆಗೆ ಪಾತ್ರವಾಗಿ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಸುಬ್ರಹ್ಮಣ್ಯ ದೇವರ ಸನ್ನಿಧಿಯಲ್ಲಿ ಕುರುಬ್ರಳ್ಳಿ ಶಂಕರಮಠ 48 ವರ್ಷಗಳಿಂದ ಆಡಿ ಹಬ್ಬ ನಡೀತಕ್ಕಂಥದ್ದು. ಈ ಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆಡಿ ಹಬ್ಬದ ಸುಸಂದರ್ಭದಲ್ಲಿ ಸುಮಾರು 50,000ಕ್ಕಿಂತ ಹೆಚ್ಚಿನ ಭಕ್ತಾದಿಗಳು ಬೆಳಗ್ಗೆಯಿಂದ ರಾತ್ರಿ 11 ಗಂಟೆವರೆಗೂ ಬಂದು ದೇವರ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೀತಕ್ಕಂಥದ್ದು ಹಲವಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಪ್ರತಿ ವರ್ಷವೂ ಭಕ್ತಾದಿಗಳಲ್ಲಿ ಜಾಸ್ತಿ ಆಯ್ತಾರೆ. ಪ್ರತಿದಿನ ಪೂಜೆ ಕೈಂಕರ್ಯ ವರ್ಷದ 365 ದಿನವೂ ಇಲ್ಲಿ ಪೂಜೆ ಕೈಂಕರ್ಯ ನಡೀತಾ ಇದೆ. ಒಂದು ಕಡೆ ದುರ್ಗಾ ಪರಮೇಶ್ವರಿ, ವಿಘ್ನೇಶ್ವರ, ಸುಬ್ರಹ್ಮಣ್ಯ ಸ್ವಾಮಿ, ಆಂಜನೇಯ ಇಲ್ಲಿ ಒಂದೇ ಕಡೆ ಇರೋದ್ರಿಂದ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಇವತ್ತು ವಿಶೇಷ, ಈ ಭಾಗದಲ್ಲಿ ಏನು 48 ವರ್ಷಗಳಿಂದ ಕಾರ್ಯಕ್ರಮ ನಡೀತಾ ಇದೆ, ಈ ವರ್ಷವೂ ಪ್ರತಿ ವರ್ಷಕ್ಕಿಂತ ಇನ್ನೂ ಹೆಚ್ಚಿನ ಭಕ್ತರು ಬರ್ತಾರೆ. ಅವ್ರಿಗೆಲ್ಲರೂ ಪ್ರಸಾದದ ವ್ಯವಸ್ಥೆ, ಅವರಿಗೆ ಮಂಗಳಾರತಿ ಕೊಡ್ತಕ್ಕಂಥದ್ದು, ದೇವ್ರನ್ನ ದರ್ಶನ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಆಡಳಿತ ಮಂಡಳಿ ಕಲ್ಪಿಸಿದೆ. ಈ ಸಂದರ್ಭದಲ್ಲಿ ಕ್ಷೇತ್ರದ ಜನಕ್ಕೆ, ನಾಡಿನ ಜನಕ್ಕೆ ಆ ಸುಬ್ರಹ್ಮಣ್ಯ ಸ್ವಾಮಿ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಅಂದ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇವತ್ತು ಆಡಿಕೃತಿಕ ಸುಬ್ರಹ್ಮಣ್ಯ ದೇವಸ್ಥಾನದ ಕಾವಡಿ ಹಬ್ಬ. ಇವತ್ತು ನಮ್ಮ ದೇವಸ್ಥಾನದಲ್ಲಿ, ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬಹಳ ಬೆಳಗ್ಗೆ 6:30 ಸಹ ರಾತ್ರಿ 11 ಗಂಟೆವರೆಗೂ ಇವತ್ತು ಎಲ್ಲರೂ ಕಾವಡಿಯವರು ಅಂತ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಯುವಂಥದ್ದು. ಸತತವಾಗಿ 58 ವರ್ಷಗಳ ಕಾಲ ದೇವಸ್ಥಾನವನ್ನು ಎಲ್ಲ ಒಂದು ಚಿಕ್ಕ ಗುಡಿಸಲಲ್ಲಿ ಇದ್ದಂಥ ಒಂದು ಗುಡ್ಡೆ ಮೇಲೆ ಇದ್ದಂಥ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ, ಬಾಲಸುಬ್ರಹ್ಮಣ್ಯ ದೇವಸ್ಥಾನ ಇವತ್ತು ಇಷ್ಟೊಂದು ಬೃಹದಾಕಾರವಾಗಿ ಬೆಳೆದಿದೆ ಅಂದರೆ ಎಲ್ಲ ಭಕ್ತಾದಿಗಳ ಒಂದು ಸಹಕಾರ. ಅವ್ರ ಸಹಕಾರದಿಂದ ಇವತ್ತು 2 ಸಮುದಾಯ ಭವನ ಆಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ದೇವಸ್ಥಾನಗಳು ಬೆಳವಣಿಗೆ ಆಗಿದೆ. ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಇನ್ನೂ ಪಕ್ಕದಲ್ಲೇ ಒಂದು ಸಮುದಾಯ ಭವನ ಮಾಡ್ತಾ ಇರೋದ್ರಿಂದ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಬಹಳ ಚೆನ್ನಾಗಿ ದೇವಸ್ಥಾನ ನಡೀತಾ ಇದೆ. ಇನ್ನೂ ಆ ಸುಬ್ರಹ್ಮಣ್ಯ ದೇವಸ್ಥಾನ ಸಹ ತಂದೆ ಬರುವಂಥ ಭಕ್ತಾದಿಗಳ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡಿ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್, ಇವತ್ತು ನಮ್ಮ ಬಾಲಸುಬ್ರಹ್ಮಣ್ಯ ಸೇವಾ ಸಮಿತಿಯ ವತಿಯಿಂದ 48ನೇ ವರ್ಷದ ಆಡಿಕೃತಿಕ ಮಹೋತ್ಸವ ಕಾರ್ಯಕ್ರಮವನ್ನು ನಮ್ಮ ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗೋಪಾಲನವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಉಪಮಹಾಪೌರದ ಹೇಮಲತಾ ಗೋಪಾಲಯ್ಯನವರು ಹಾಗೂ ನಮ್ಮ ಸೀನಣ್ಣವರು, ನಮ್ಮ ಭಾಳಷ್ಟು ಜನ ಮುಖಂಡಗಳು ಬಂದಿದ್ದಾರೆ. ಸೇವಾ ಸಮಿತಿ ಎಲ್ಲ ಸದಸ್ಯರು ಕೆಲಸವನ್ನು ಮಾಡ್ತಾ ಇದ್ದಾರೆ. 48 ವರ್ಷಗಳ ಇತಿಹಾಸವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. 1 ವರ್ಷ, 2 ವರ್ಷ, 10, 20 ವರ್ಷಗಳಲ್ಲ.
48 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಬಾಲಸುಬ್ರಹ್ಮಣ್ಯ ಸೇವಾ ಸಮಿತಿಯಲ್ಲಿ ಒಂದು ದೇವಸ್ಥಾನದ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ನಡ್ಕೊ ಬರ್ತಾ ಇರೋದು ಈ ಭಾಗದಲ್ಲಿರುವಂಥ ಎಲ್ಲ ಭಕ್ತರಿಗೆ ಮೂಲ ಸ್ಥಾನ ಬಹುಶಃ ತಮಿಳುನಾಡಿನ ಪಳನಿಯಲ್ಲಿದೆ. ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಜೆ.ಸಿ. ನಗರ ಈ ಒಂದು ಕುರುಬರಳ್ಳಿ ಮುಖ್ಯ ರಸ್ತೆಯಲ್ಲಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಗೆ ಜನರ ಸಾಗರ ಬರ್ತಾ ಇರೋದು ನಮಗೆ ಖುಷಿಯಾಗುತ್ತೆ. ಬಹುಶಃ 48 ವರ್ಷ ಆಗಿರೋದೇ ಒಂದು ಖುಷಿ. ಈ ಭಾಗದಲ್ಲಿ ದೇವಸ್ಥಾನದ ಆವರಣದಲ್ಲಿ ಒಂದು ವಿನಾಯಕನ ದೇವಸ್ಥಾನ, ದುರ್ಗಾ ಪರಮೇಶ್ವರಿ ತಾಯಿಯ ದೇವಸ್ಥಾನ, ನವಗ್ರಹಗಳು ಹಾಗೂ ರಾಮಾಂಜನೇಯ ದೇವಸ್ಥಾನ, ಒಂದು ಬೃಹತ್ಕಾರದ ಶಿವನ ಸ್ಟ್ಯಾಚು, ಆಂಜನೇಯನ ಸ್ಟ್ಯಾಚು ಹಾಗೂ ಮುಂದಿನ ದಿನಗಳಲ್ಲಿ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಸ್ಟ್ಯಾಚು ಹಾಗೂ ಒಂದು ಮುಖದ್ವಾರದಲ್ಲಿ ನಿಲ್ಲಬೇಕಾದಂತಹ ಎಲ್ಲ ಕಾಮಗಾರಿಗಳನ್ನು ಮಾಡ್ತಾ ಇದ್ದೇವೆ. ದೇವಸ್ಥಾನದ ಆವರಣದಲ್ಲಿ ಯಮನಾಗರ ಸಮುದಾಯ ಭವನ ಇದೆ. ಅದಕ್ಕೆ ಎಲ್ಲ ಭಕ್ತಾದಿಗಳು ತಮ್ಮ ಮನೆಯಲ್ಲಿ ನಡೆಯುವಂಥ ಶುಭ ಕಾರ್ಯಕ್ರಮಗಳನ್ನು ಸಮುದಾಯ ಭವನದಲ್ಲಿ ಮಾಡಬೇಕಾಗಿ ಈ ಸಂದರ್ಭದಲ್ಲಿ ಕೇಳ್ಕೊತೇನೆ. ನಾನು ರಾಘವೇಂದ್ರ, ಉಪಾಧ್ಯಕ್ಷರು, ಶ್ರೀ ಬಾಲಸುಬ್ರಹ್ಮಣ್ಯ ಸೇವಾ ಸಮಿತಿ. ಇವತ್ತು 48ನೇ ವರ್ಷದ ಒಂದು ಆಡಿ ಕೃತಿಕ ಮಹೋತ್ಸವ ಮಾಡ್ತಾಯಿದ್ದೀವಿ. ಈ ದೇವಸ್ಥಾನ ಓಪನ್ ಆಗಿ ಇವತ್ತಿಗೆ 48 ವರ್ಷ ಆಯಿತು. 1984ರಲ್ಲಿ ಈ ದೇವಸ್ಥಾನ ಒಂದು 10 ಕತ್ತು ಶೀಟಲ್ಲಿತ್ತು. 10 ಕತ್ತು ಶೀಟಲ್ಲಿತ್ತು. ಆಗಿನ ಒಂದು ನಮ್ಮ ಪೂರ್ವಿಕರಾದಂಥ ಸುಮಾರು ಜನ ಹೋರಾಟ ಮಾಡಿ ಈ ಒಂದು ದೇವಸ್ಥಾನ ಮಾಡಿದರು. ತದನಂತರ ನಮ್ಮ 1996ರಲ್ಲಿ ನಮ್ಮ ಎಂ ನಾಗರಾಜ್ ಅವರು ಅಧ್ಯಕ್ಷರಾದ ಮೇಲೆ ಇಷ್ಟೊಂದು ಬೃಹತ್ಕಾರವಾಗಿ ಬೆಳೆದಿದೆ. ಈ ದೇವಸ್ಥಾನ ಇಷ್ಟೊಂದು ಅಭಿವೃದ್ಧಿ ಆಗಬೇಕಾದ್ರೆ ಅವರು ಮತ್ತು ತದನಂತರ ನಮ್ಮ ಜನಪ್ರಿಯ ಶಾಸಕರಾದಂಥ ಗೋಪಾಲಣ್ಣನವರ ಒಂದು ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಈ ದೇವಸ್ಥಾನದ ಆವರಣದಲ್ಲಿ ಒಂದು ಚೌಟ್ರಿ ಆಗಿದೆ. ಮತ್ತು ಎಲ್ಲ ದೇವಸ್ಥಾನಗಳು ಗಣೇಶನ ದೇವಸ್ಥಾನ, ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಆಂಜನೇಯ ಮತ್ತು ಮುಖ್ಯವಾಗಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಎಲ್ಲ ಪ್ರತಿ ವರ್ಷದಲ್ಲಿ ಪ್ರತಿ ಹಬ್ಬಕ್ಕೂ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಸಾವಿರಾರು ಜನ ಬಂದು ದರ್ಶನ ಮಾಡಿಕೊಂಡು ಆಶೀರ್ವಾದ ಪಡ್ಕೊತಾ ಇದ್ದಾರೆ. ಇವತ್ತು 48ನೇ ದಿವಸದ ಆಡಿ ಕೃತಿಕ ಹಬ್ಬದಲ್ಲಿ ಸುಮಾರು ಒಂದು 50,000 ಜನ ಬಂದು ಬೆಳಗ್ಗೆ 6ರಿಂದ ಸಾಯಂಕಾಲ 10:30ವರೆಗೂ ದರ್ಶನ ಮಾಡ್ತಾರೆ. ಎಲ್ಲರೂ ಇಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ದರ್ಶನ ಮಾಡಿಕೊಂಡು ಸ್ವಾಮಿಯ ಆಶೀರ್ವಾದ ಮಾಡ್ಕೊತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ವೆಂಕಟರೆಡ್ಡಿ ಈ ಸಂಸ್ಥೆಯ ಒಂದು ಕಾರ್ಯದರ್ಶಿಯಾಗಿ ನಿರ್ವಹಿಸ್ತಾ ಇದ್ದೀನಿ. ಧನ್ಯವಾದ. 65 ವರ್ಷದಿಂದ ಕಾವಡಿ ಎತ್ತಾ ಇದ್ದೀನಿ. ನನಗೆ ಇವಾಗ 75 ವಯಸ್ಸು. 10 ವರ್ಷದಿಂದ ಜನ್ಮ ಕಾವಡಿ ಎತ್ತಾ ಇದ್ದೀನಿ. ಇದು ನಮ್ಮ ಮುರುಘನ ದೇವಸ್ಥಾನದಲ್ಲಿ ಗೋಪಾಲಣ್ಣ ಅವರ ನೇತೃತ್ವದಲ್ಲಿ ಭಾಳ ಚೆನ್ನಾಗಿ ನಡೀತಾ ಇದೆ. ಅವರು ಪ್ರೆಸಿಡೆಂಟ್ ಆಗಿದ್ದಾರೆ, ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ನಮ್ಮ ಟ್ರಸ್ಟ್ ಅವರು ಎಲ್ಲರೂ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಗಣೇಶ ದೇವಸ್ಥಾನ ಇದೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಮತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮತ್ತು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಸುಮಾರು ಮಕ್ಕಳಿಲ್ಲ ಅವ್ರಿಗೆ ಮಕ್ಕಳಾಗುತ್ತೆ, ಮಾಂಗಲ್ಯ ಆಗಿಲ್ಲ, ಮದುವೆ ಆಗಿಲ್ಲ ಅವ್ರಿಗೆ ಮದುವೆ ಆಗುತ್ತೆ. ಇದು ದೇವ ಸೃಷ್ಟಿಯಿಂದ ಎಲ್ಲರೂ ಚೆನ್ನಾಗಿರ್ಬೇಕಂತ ಭಾಳ ಸುಮಾರು ಹೆಚ್ಚು ಕಡಿಮೆ ಒಂದು 50,000 ಜನ ಬರ್ತಾ ಇದ್ದಾರೆ ವರ್ಷನೂ. ಎಲ್ಲರೂ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಎಲ್ಲ ನಾವು ಗೋಪಾಲಣ್ಣವರ ಆಶೀರ್ವಾದ, ಎಲ್ಲರ ಆಶೀರ್ವಾದದಿಂದನೂ ಚೆನ್ನಾಗಿ ನಡೀತಾ ಇದೆ ದೇವಸ್ಥಾನ. ನಮ್ಮ ಟ್ರಸ್ಟ್ ನಂಬರ್ಗಳೆಲ್ಲ ಭಾಳ ಒಳ್ಳೆಯವರು ಚೆನ್ನಾಗಿ ಸೆಟ್ ಆಗಿದ್ದಾರೆ, ಭಾಳ ಚೆನ್ನಾಗಿದೆ.